ಮಗುಗೆ ಜ್ವರ ಬಂದೋಯ್ತು ಆದ್ರೆ ಮಗು ಏನು ತಿಂತಾ ಇಲ್ಲ. ಅಂದ್ರೆ ಮುಂಚೆ ಊಟ ಮಾಡ್ತಿದ್ದಂತ ಊಟನ ಯಾವ್ದು ತಿಂತಾ ಇಲ್ಲ. ಏನ್ ತಿನ್ನಕ್ಕೂ ಇಷ್ಟ ಪಡ್ತಿಲ್ಲ. ಮುಂಚೆ ಎಷ್ಟು ಊಟ ಮಾಡ್ತಿದ್ನಲ್ಲ ಅದಕ್ಕಿಂತ ತುಂಬಾ ಕ್ವಾಂಟಿಟಿ ಕಡಿಮೆ ಮಾಡ್ತಿದ್ದಾನೆ ಊಟದಲ್ಲಿ. ಸ್ವಲ್ಪ ಈ ತರ ಕನ್ಸರ್ನ್ ಎಲ್ಲಾ ಪೇರೆಂಟ್ಸ್ ಅಲ್ಲೂ ಇದ್ದೇ ಇರುತ್ತೆ. ಮಕ್ಕಳಿಗೆ ಜ್ವರ ಬಂದಾಗ ಊಟ ಬಿಡೋದು ಕಾಮನ್ ಆಗಿರುತ್ತೆ. 15 ಡೇಸ್ ಇಂದ 1 ಮಂತ್ ತನನು ಬಿಡೋದು ಕಾಮನ್ ಆಗಿರುತ್ತೆ. ಬಾಳೆಹಣ್ಣು ತಿನ್ನಕ್ ಇಷ್ಟ ಪಡ್ತಾ ಇರುತ್ತೆ, ಆಪಲ್ ತಿನ್ನೋದಕ್ಕೆ ಇಷ್ಟ ಪಡ್ತಿರುತ್ತೆ, ಹಾಲು, ಎಳ್ನೀರು ಕುಡಿಯಕ್ ಇಷ್ಟ ಪಡ್ತಾ ಇರುತ್ತೆ. ಆದ್ರೆ ತಿರ್ಗಾ ಕೋಲ್ಡ್ ಆಗುತ್ತೆ. ಸೊ ಈ ಹಣ್ಣು, ಎಳ್ನೀರು, ಹಾಲು ಕೊಡೋದ್ರಿಂದ ಕೋಲ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಾ ಪೇರೆಂಟ್ಸ್ ಊಟ ಕೊಡಕ್ ರೆಡಿ ಇರ್ತಾರೆ. ಆದ್ರೆ ಇದ್ನ್ಯಾವ್ದು ಕೊಡಕ್ ರೆಡಿ ಇರಲ್ಲ. ಆ ರೀತಿ ಯಾವ ತರ ಏನೂ ಇರೋದಿಲ್ಲ. ಈ ಹಣ್ಣಲ್ಲಿ ಅಥವಾ ಹಾಲು, ಎಳ್ನೀರಲ್ಲಿ ಪೊಟ್ಯಾಷಿಯಂ ಅನ್ನೋ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಮಗು ರಿಕವರಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದ ಯಾವ್ದೇ ರೀತಿ ಕೋಲ್ಡ್ ಆಗೋದಿಲ್ಲ. ಅದರಿಂದನೇ ಎಲ್ಲಾ ಪೇಷಂಟ್ಸ್ ಗೆ ಎಳ್ನೀರು, ಹಣ್ಣು ತಗೊಂಡೋಗೋದು. ಸೊ ಮಗು ಯಾವ್ದನ್ನ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದೆ ಅಥವಾ ಇಷ್ಟಪಟ್ಟು ಕೇಳ್ತಾ ಇದೆಲ್ಲ ಅದನ್ನ ಕೊಡಿ.